ಕಲ್ಯಾಣದ ಶರಣರ ಇತಿಹಾಸದಲ್ಲಿ ಮಡಿವಾಳ ಮಾಚಿದೇವರ ಒಂದು ಚರಿತ್ರೆ, ಅವರ ಒಂದು ವ್ಯಕ್ತಿತ್ವ ಬಹಳ ವಿಶಿಷ್ಟ. ಹೆಸರು ಕೇಳಿರಿ ತಂಗಿ, ಮಡಿವಾಳ ಮಾಚಿದೇವರು. ಬಸವ ಪುರಾಣ ಅಂತಂದ್ರೆ 12ನೆಯ ಶತಮಾನದಲ್ಲಿ ಮಹಾನ್ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಬಸವಣ್ಣ, ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು, ಸಿದ್ಧರಾಮ, ಹೀಗೆ 770 ಮಹಾನ್ ಶಿವಶರಣರ ಚರಿತ್ರೆಯನ್ನು ನಾವು ಕೇಳುತ್ತೇವೆ. ಆ ಶಿವಶರಣರಲ್ಲಿ ಒಬ್ಬೊಬ್ಬರು ಏನದು ಬಹಳ ಅದ್ಭುತ. ಇಲ್ಲೇ ದೇವರ ಹಿಪ್ಪರಗಿ ಅಂತ ಬರ್ತದ. ಸಮೀಪ ಐತೆಲ್ಲ ತಂಗಿ ನಿಮಗೆ ದೇವರ ಹಿಪ್ಪರಗಿ ಹೆಸರು ಕೇಳಿರಿ? ಯಾಕೆ ನಿಮಗೆ ಹಿಂಗೆ ನಾ ಮ್ಯಾಲಿಂದ ಮ್ಯಾಲೆ ಕೇಳ್ತೀನಿ ಅಂತಂದ್ರೆ ಆ ಕಡೆ ಈ ಕಡೆ ನೋಡು ಚಟ ಒಂದಿಟ್ಟು ಕಮ್ಮಿ ಮಾಡ್ರಿ ಅಂತ. ಯಾರು ಬಂದರು? ಯಾರ್ಯಾರು ಬರಕತ್ತಾರ? ಏನು ಇಲ್ಲೇ ಬಂದ್ಕೊಂಡಿರ್ತಾರೋ ಏನು ಹಿಂದೆ ಹೋಗ್ತಾರೋ? ನೀವು ಬಂದಿದ್ದು ಯಾತಕ್ಕೆ? ಸಂತ್ಯಾಗ ಹೋದ್ರೂ ಅವ್ರು ಸಿಗ್ತಾರೆ. ಅಲ್ಲಿನೂ ನಿಮಗೆ ಮಾತಾಡೋಕ್ಕೆ ಸಾಕಷ್ಟು ಅವಕಾಶ ಇರ್ತದೆ. ಇಲ್ಲಿ ನಾವು ಮಾತನಾಡಬೇಕು, ನೀವು ಕೇಳಬೇಕು. ಹೌದಲ್ಲ? ದೇವರ ಹಿಪ್ಪರಗಿ, ಊರ ಹೆಸರ ದೇವರ ಹಿಪ್ಪರಗಿ. ಆ ಊರಿಗೆ ಹೋದ್ವಿ ಅಂತಂದ್ರೆ ಏನು ಅನೇಕ ಗುಡಿಗುಂಡಾರಗಳು, ಅನೇಕ ಮಠ ಮಂದಿರಗಳು, ಒಳ್ಳೆಯ ಭಕ್ತಿ ಆಚಾರ ವಿಚಾರ, ಒಳ್ಳೆಯ ಸದ್ಭಕ್ತರಿಂದ ತುಂಬಿರ್ತಕ್ಕಂಥ ಊರು ದೇವರ ಹಿಪ್ಪರಗಿ. ಆ ದೇವರ ಹಿಪ್ಪರಗಿಯ ಅಧಿದೈವ ಕಲ್ಲಿನಾಥ. ಅಲ್ಲಿ ಒಬ್ಬ ಮಹಾನ್ ಗುರುಗಳು ಕಲಿದೇವರು ಅಂತ. ಆ ಕಲಿದೇವರ ಅತ್ಯಂತ ಪ್ರೀತಿಯ ಶಿಷ್ಯ ಮಾಚಯ್ಯ. ಮಡಿವಾಳರ ಮನೆತನದಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಮಡಿವಾಳ ಮಾಚಯ್ಯ. ಬಟ್ಟೆಗಳನ್ನು ಮಡಿ ಮಾಡ್ತಕ್ಕಂಥ ಕಾಯಕ ಅವಂದು. ಬಹಳ ನ್ಯಾಯ ನಿಷ್ಠೂರ, ಬಹಳ ದಕ್ಷ, ಬಹಳ ಪ್ರಾಮಾಣಿಕ. ಬಾಲ್ಯದಿಂದಲೇ ಆತನಿಗೆ ಆಧ್ಯಾತ್ಮಿಕದ ಬಲವು. ಕಲ್ಯಾಣದ ಬಸವಣ್ಣನ ಕೀರ್ತಿ ದೇವರ ಹಿಪ್ಪರಗಿವರೆಗೆ ಬಂತು. ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥವನು ಕಲ್ಯಾಣದ ಬಸವಣ್ಣ. ಗುರು ಲಿಂಗ ಜಂಗಮಕ್ಕಾಗಿ ತನ್ನ ತನು ಮನ ಧವನವನ್ನ ಸವಿಸ್ತಕ್ಕಂಥ ಮಹಾನ್ ಶಿವಭಕ್ತ ಕಲ್ಯಾಣದ ಬಸವಣ್ಣ. ಆತನ ನುಡಿ ಲಿಂಗ ಮೆಚ್ಚಿ ಅಹುದು ಅಹುದು ಅನ್ನಬೇಕು ಅಂತ ನುಡಿ. ಆತನ ನಡೆ ಅತ್ಯಂತ ಪರಿಶುದ್ಧವಾಗಿರತಕ್ಕಂಥ ನಡೆ.
ಆತನನ್ನು ನೋಡಿದ್ರೆ ಸಾಕು, ಸಾಕ್ಷಾತ್ ಪರಮಾತ್ಮನನ್ನು ನೋಡ್ದಂಗ ಅಂತ ತಿಳ್ಕೊಂಡು ಎಲ್ಲ ಕಡೆಗೂ ಬಸವಣ್ಣನ ಕೀರ್ತಿ ಹಬ್ಬಿಬಿಟ್ಟಿತ್ತು. ನಾನು ಕೂಡ ಬಸವಣ್ಣನನ್ನು ನೋಡಬೇಕು ಅನ್ನೋ ಆಶೆ ಆಯಿತು. ಯಾರಿಗೆ? ಮಡಿವಾಳ ಮಾಚಯ್ಯನವರಿಗೆ. ತಡ ಯಾಕೆ ಮಾಡಬೇಕು ಅಂತ ಹೊರಟೇ ಬಿಟ್ಟರು ಕಲ್ಯಾಣದತ್ತ ಮಡಿವಾಳ ಮಾಚಿದೇವರು ದೇವರ ಹಿಪ್ಪರಗಿಯಿಂದ. ಹಾದಿಯೊಳಗ ಭೀಮಾ ನದಿ ತುಂಬ್ಯಾದ. ಇಲ್ಲಿ ಪಕ್ಕದಾಗ ಯಾವ ನದಿ ಅದ ತಂಗಿ? ಭೀಮಾ ನದಿ. ಈ ಭೀಮಾ ನದಿ ಮಹಾಪೂರ ಬಂದುಬಿಟ್ಟ. ಅದು ದಂಡಿಯೊಳಗ 100 ಜನ ನಿಂತಾರ. ನದಿ ಯಾವಾಗರ ಇಳಿದಿತ್ತು, ನಾವು ಯಾವಾಗರ ಆ ದಂಡಿಗೆ ಹೋಗಿವಿ ಅಂತ. ನದಿ ಇಳಿಲಿಲ್ಲ. ಬಸವಣ್ಣನನ್ನು ನೋಡಬೇಕು ಅನ್ನೋ ಹಂಬಲ. ಯಾವಾಗಾದರೂ ಅವನನ್ನು ನೋಡೀನಿ, ಯಾವಾಗಾದರೂ ಅವನ 4 ನುಡಿಗಳನ್ನು ಕೇಳೀನಿ, ಯಾವಾಗಾದರೂ ಆತನ ಪಾದ ಸ್ಪರ್ಶವನ್ನು ಮಾಡಿ ನನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣಿ ಅನ್ನೋ ಒಂದು ಭಾವದಿಂದ ಕಲ್ಯಾಣದತ್ತ ನಡೆದನ. ಮಧ್ಯದೊಳಗ ಭೀಮಾ ನದಿ ತುಂಬಿ ಹರಿಯಕತ್ತದ. ದಾಟಬೇಕು ಅಂತಂದ್ರೆ ಅನುಕೂಲ ಇಲ್ಲ, ಜೀವ ಹೋದ್ರೂ ಪರವಾಗಿಲ್ಲ, ನಾ ನದಿ ದಾಟಬೇಕು ಅಂತ ತಿಳ್ಕೊಂಡು ಅವಸರದಿಂದ ಆ ನದಿಯನ್ನು ದಾಟಲಿಕ್ಕೆ ಹೋದಾಗ ಸ್ವತಃ ಭೀಮಾದೇವಿ ವಿಚಾರ ಮಾಡ್ತಾಳಂತ, ಕಲ್ಯಾಣದ ಬಸವಣ್ಣನ ದರ್ಶನಕ್ಕೆ ನಡೆದಾನ ಮಡಿವಾಳ ಮಾಚಯ್ಯ, ನಾನು ಅವನಿಗೆ ದಾರಿ ಮಾಡಿ ಕೊಡಬೇಕು ಅಂತ ಹಿಂಗೆ 2 ಹೋಳಾಗಿ ಬಿಡುತ್ತಂತ ಭೀಮಾ ನದಿ. ಧಾಪುಗಾಲ ಹಾಕ್ತಾ 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 ಕಲ್ಯಾಣಕ್ಕೆ ಬಂದ ಮಡಿವಾಳ ಮಾಚಿದೇವ ಬಸವಣ್ಣನ ದರ್ಶನವನ್ನು ಮಾಡಿಕೊಂಡ. ಜನ್ಮ ಸಾರ್ಥಕ ಆಯಿತು ಅಂದ್ಕೊಂಡ. ಮತ್ತೆ ಯಾಕೆ ನನ್ನೂರಿಗೆ ಹೋಗಬೇಕು? ಅಲ್ಲಿನ ಕಲ್ಲಿನಾಥನೇ ನನ್ನ ಬಸವಣ್ಣ. ಕಲ್ಯಾಣದೊಳಗೆ ಯಾರೂ ಕೂಡ ಹಾಗೇ ಬದುಕುವಂಗಿಲ್ಲ. ಪ್ರತಿಯೊಬ್ಬರೂ ಕೂಡ ಕಾಯಕ ದಾಸೋಹ ಮಾಡ್ತಾನೆ ಬದುಕಬೇಕು. ಹೇಗೂ ನನ್ನ ಕಾಯಕ ಆದ ಏನದು? ಬಟ್ಟೆಗಳನ್ನು ಮಡಿ ಮಾಡ್ತಕ್ಕಂಥ ಕಾಯಕ. ಯಾವ ಜನ್ಮದ ಪುಣ್ಯ ಏನು ಗೊತ್ತು? ಕಲ್ಯಾಣದ ಶಿವಶರಣರ ಆ ಬಟ್ಟೆಗಳನ್ನು ಮಡಿ ಮಾಡ್ತಕ್ಕಂಥ ಕಾಯಕ ನಾನು ಮಾಡಿದ್ನಿ ಅಂತಂದ್ರೆ ನನ್ನ ಜನ್ಮ ಧನ್ಯ ಅಂತ ತಿಳ್ಕೊಂಡು ಅಲ್ಲೇ ಒಂದು ಗುಡಿಸಲು ಹಾಕ್ಕೊಂಡು ಎಲ್ಲ ಶರಣರ ಬಟ್ಟೆಗಳನ್ನು ಮಡಿ ಮಾಡಬೇಕು ಅಂತ ತಿಳ್ಕೊಂಡು ಅದನ್ನು ಗಂಟು ಕಟ್ಟಿಕೊಂಡು ಕಲ್ಯಾಣದಿಂದ ಸ್ವಲ್ಪ ದೂರ ಇರತಕ್ಕಂಥ ಒಂದು ಹೊಂಡ, ಮುಂದೆ ಅದಕ್ಕೆ ಮಾಚಯ್ಯನ ಹೊಂಡ ಅಂತಲೇ ಹೆಸರು ಬಿತ್ತು. ಅಲ್ಲಿ ಹೋಗಬೇಕು, ಸ್ವಚ್ಛವಾಗಿ ಎಲ್ಲ ಶರಣರ ಬಟ್ಟೆಗಳನ್ನು ತೊಳಿಬೇಕು. ಅಲ್ಲಿ ಇರ್ತಕ್ಕಂಥ ನೆಲದ ಮೇಲೆ ಬಟ್ಟೆ ಒಣ ಹಾಕಲಿಕ್ಕೆ ಹಾಕಬೇಕು. ಯಾವಾಗ ಬಟ್ಟೆ ಒಣಗ್ತವ ಚಂದ ಜಾಡಿಸಿ ಮಡಚಿ ಗಂಟು ಕಟ್ಟಿ ತಲೆ ಮ್ಯಾಲ ಇಟ್ಟುಕೊಂಡು ಸೊಂಟದಲ್ಲಿ ಒಂದು ಕತ್ತಿ, ಇನ್ನೊಂದು ಕೈಯಲ್ಲಿ ಘಂಟೆಯನ್ನು ನಾದ ಮಾಡ್ತಾ ಕಲ್ಯಾಣದ ಬೀದಿಗಳಲ್ಲಿ ಬರಬೇಕು. ಭವಿಗಳೇ ತೊಲಗಿರಿ, ಕಲ್ಯಾಣ ಶರಣರ ಬಟ್ಟೆಗಳನ್ನು ನಾನು ಮಡಿಯಿಂದ ತರ್ತಾ ಇದೀನಿ, ಭವಿಗಳೇ ತೊಲಗಿರಿ, ಯಾರು ನನ್ನನ್ನು ಮುಟ್ಟಬೇಡ್ರಿ ಅಂತ ತಿಳ್ಕೊಂಡು ಹೀಗೆ ಉಗ್ಗಳಿಸುತ್ತಾ ಆಯಾ ಶರಣರ ಬಟ್ಟೆಗಳನ್ನು ಅವರವರಿಗೆ ಕೊಟ್ಟು ಅವರು ಕೊಟ್ಟಿರ್ತಕ್ಕಂಥ ಹಣದೊಳಗ ಜಂಗಮ ದಾಸೋಹವನ್ನು ಮಾಡಿ ತಾನು ಬದುಕ್ತಾ ಇದ್ದ ಮಡಿವಾಳ ಮಾಚಯ್ಯ. ಒಂದು ದಿವಸ ಎಲ್ಲಿದ್ರೂ ಕೂಡ ಅಂಥ ಮಂದಿ ಇರುವುದ, ನೋಡ ಬಿಡುನು ಸ್ವಾಮಿದು ಭಾಳ ಆಗ್ಯದ, ನೋಡ ಬಿಡುನು ಒಂದು ಭಾಳ ಆಗ್ಯದ ಅಂತ ತಿಳ್ಕೊಂಡು ಒಂದಿಟ್ಟು ಹೆಚ್ಚಿನ ಮಂದಿ ಅಂತಾರ, ಅದಕ್ಕೆ ಮಿಕ್ಕಿದ ಮಂದಿ ಅಂತಾರ. ಅಂಥ ಒಬ್ಬ ಕುಹಕಿ ಮಡಿವಾಳ ಮಾಚಯ್ಯ ಯಾರೂ ನನಗೆ ಮುಟ್ಟಬೇಡ್ರಿ, ಭವಿಗಳು ಮುಟ್ಟಬೇಡ್ರಿ ಅಂತ ತಿಳ್ಕೊಂಡು ಅನ್ಕೊಂತ ಬರ್ತಾನ. ಇವತ್ತು ಅವನು ಮುಟ್ಟ ಬಿಟ್ರಾತು, ಏನು ಮಾಡ್ತಾನ ನೋಡುನು ಅಂತ ತಿಳ್ಕೊಂಡು
ಮಡಿಬಟ್ಟೆಯಿಂದ ಬರ್ತಾ ಇರ್ತಕ್ಕಂಥ ಮಡಿವಾಳ ಮಾಚಯ್ಯನವರಿಗೆ ಆ ಭವಿ ಮುಟ್ಟೇ ಬಿಟ್ಟ. ಯಾವಾಗ ತನ್ನನ್ನು ಆ ಭವಿ ಮುಟ್ಟದ, ಶರಣರ ಬಟ್ಟೆಗಳು ಮೈಲಿಗೆ ಆದವು. ಇಂಥ ಪಾಪಿ ನನ್ನ ಕಣ್ಣೆದುರು ಇರಬಾರ್ದು ಅಂತ ತಿಳ್ಕೊಂಡು ಸೊಂಟದಲ್ಲಿ ಇರ್ತಕ್ಕಂಥ ಕತ್ತಿಯನ್ನು ಹಿಂಗೆ ಹಿರಿದವನ ಆ ತಲವಾರದಿಂದ ಆ ಭವಿಯ ಕತ್ತನ್ನು ಕತ್ತರಿಸೇ ಬಿಟ್ಟ. ರುಂಡ ಚಂಡ ಒಂದು ಕಡೆ ಬೆದ್ದು ಬಿಡುತ್ತೆ. ಈ ಸುದ್ದಿ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜನಿಗೆ ಮುಟ್ಟಿತು. ಕಲ್ಯಾಣದೊಳಗೆ ಸಾಮಾನ್ಯ ಒಬ್ಬ ಮಡಿವಾಳನಿಗೆ ಇಷ್ಟೊಂದು ಸೊಕ್ಕೆ. ತನ್ನ ಆನೆಯ ಮಾವುತನನ್ನು ಕರೆದ ರಾಜ ಬಿಜ್ಜಳ. ಮಾವುತ, ಪಟ್ಟದ ಆನೆಯನ್ನು ತೆಗೆದುಕೊಂಡು ಹೋಗಿ ಯಾರು ಕತ್ತಿಯಿಂದ ಒಬ್ಬನ ರುಂಡವನ್ನು ಚೆಂಡಾಡನ ಆ ಮಡಿವಾಳ ಮಾಚಯ್ಯ, ಆನೆಯ ಕಾಲಲ್ಲಿ ಆತನನ್ನು ತುಳಿಸಿ ಕೊಲ್ಲಿಸಿ ನೀ ಬಂದು ನನ್ನನ್ನು ಕಾಣು ಅಂತ ತಿಳ್ಕೊಂಡು ಹೇಳಿಬಿಟ್ಟ ರಾಜ ಬಿಜ್ಜಳ. ಆ ಮಾವುತ ಒಂದಲ್ಲ ಎರಡಲ್ಲ 4 ಜನ ಸೇವಕರನ್ನು ಕರೆದುಕೊಂಡು ಮಡಿವಾಳ ಮಾಚಯ್ಯನನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡು ಆನೆಯ ಮೇಲೆ ಕುಳಿತುಕೊಂಡು ಬಂದ. ಎದುರುಗಡೆ ಮಡಿವಾಳ ಮಾಚಯ್ಯನವರು. ಮೇಲೆ ಕುಳಿತಿರ್ತಕ್ಕಂಥ ಮಾವುತ ಹೇಳ್ತಾನೆ, ಸೇವಕರೇ, ಸೈನಿಕರೇ, ಅಗೋ ಅಲ್ಲಿದ್ದಾನೆ ಮಡಿವಾಳ ಮಾಚಯ್ಯ, ಅವನನ್ನು ಹಿಡೀರಿ, ಆನೆಯ ಕಾಲಲ್ಲಿ ಹಾಕಿ ತುಳಿಸಿ ಆತನನ್ನು ಕೊಲ್ಲಬೇಕು. ಇದನ್ನು ಕೇಳಿಸಿಕೊಂಡ ಮಡಿವಾಳ ಮಾಚಯ್ಯ ತನ್ನನ್ನು ಹಿಡಿಯಲು ಬರ್ತಾ ಇರತಕ್ಕಂಥ ಆ ಸೈನಿಕರನ್ನ ಅದೇ ಕತ್ತಿಯಿಂದ 4 ಸೈನಿಕರ ರುಂಡಗಳನ್ನು ಚೆಂಡಾಡಿ ಯಾವ ಆನೆ ತನ್ನನ್ನು ತುಳಿಯಲಿಕ್ಕೆ ಬರ್ತಾ ಇತ್ತೋ ಓಡೋಡಿ ಓಡೋಡಿ ಹೋಗಿ ತಣ್ಣನೆ ಜಿಗಿದು ಆನೆಯ ಮಸ್ತಕವನ್ನ ತುಳಿದು ಹಿಂದೆ ನಿಂತು ಆ ಆನೆಯ ಮಸ್ತಕಕ್ಕೆ ಹಿಂಗ ಜೋರಾಗಿ ಗುದ್ದಿದ್ರ ಆನೆಯೇ ಸತ್ತು ಹೋಯ್ತು. ಎಂಥವನಿರಬೇಕು ಮಡಿವಾಳ ಮಾಚಯ್ಯ. ಕಲ್ಯಾಣ ಶರಣರ ಇತಿಹಾಸದಲ್ಲಿ ಮಡಿವಾಳ ಮಾಚಯ್ಯನ ಅವತಾರ ಅಂತಂದ್ರೆ ಅದು ವೀರಭದ್ರನ ಅವತಾರ. ಯಾವಾಗ ರಾಜನಿಗೆ ಗೊತ್ತಾತು, ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ ಕರೆಸಿದ. ಏನು ಬಸವಣ್ಣ, ನಿನ್ನ ಶರಣರು ಒಬ್ಬರಲ್ಲ ಇಬ್ಬರಲ್ಲ 5 ಮಂದಿಯನ್ನು ಕೊಂದಿದ್ದಾನೆ ಮಡಿವಾಳ ಮಾಚಯ್ಯ. ಶರಣರು ಅಂತಂದ್ರೆ ಶಾಂತಿ ದೂತರು, ಇಂಥ ಕೆಲಸ ಮಾಡಬಹುದೇ ಅಂತ ರಾಜ ಕೇಳಿದಾಗ ಬಿಜ್ಜಳ ಮಹಾರಾಜನನ್ನು ಕರೆದುಕೊಂಡು ಬಸವಣ್ಣನವರು ನೇರವಾಗಿ ಅಲ್ಲೇ ಬಂದರು. ಅತ್ಯಂತ ಉಗ್ರ ಅವತಾರದಲ್ಲಿ ಸಿಟ್ಟಿನಲ್ಲಿ ಇರ್ತಕ್ಕಂಥ ಮಡಿವಾಳ ಮಾಚಿದೇವರಿಗೆ ಬಸವಣ್ಣನವರು ಸಮಾಧಾನ ಮಾಡಿದರು. ಎಂಥ ತಾಕತ್ತಿತ್ತು ಮಡಿವಾಳ ಮಾಚಿದೇವರಿಗೆ ಅಂತಂದ್ರೆ, ಏನು 5 ಮಂದಿಯ ಪ್ರಾಣವನ್ನ ಕಳೆದಿದ್ರಲ್ಲ, ಏನು ಒಂದು ಆನೆಯನ್ನ ಕೊಂದಿದ್ರಲ್ಲ, ಆ 5 ಜನರಿಗೆ ಮತ್ತು ತುಳಿಯಲು ಬಂದ ಆನೆಗೆ ಮತ್ತೆ ಪ್ರಾಣದಾನವನ್ನ ಮಾಡ್ತಾರೆ ಮಡಿವಾಳ ಮಾಚಿದೇವರು. ಇಂಥ ಒಂದು ತಾಕತ್ತು ಕಲ್ಯಾಣದ ಶರಣರಿಗೆ ತಂಗಿ. ಯಾಕೆ ನೀವು ಶ್ರದ್ಧೆಯಿಂದ ಕೇಳ್ರಿ, ಭಕ್ತಿಯಿಂದ ಕೇಳ್ರಿ, ಗಲಾಟೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ಇದು ಕಲ್ಯಾಣ ಶರಣರ ಚರಿತ್ರೆ ಅದ, ಕೇಳಿದ್ರೆ ಸಾಕು ತಂಗಿ, ಜೀವನ ಧನ್ಯ ಆಗ್ತದ್ರಿ ಬಾ. ಅದಕ್ಕೆ ಪ್ರೀತಿಯಿಂದ ಕೇಳ್ರಿ, ಭಕ್ತಿಯಿಂದ ಕೇಳ್ರಿ. ಕಲ್ಯಾಣದ ಶರಣರು ಶಾಪಾನುಗ್ರಹ ಸಮರ್ಥರು. ಅಘಟಿತ ಘಟಿತರು ನೋಡ ನಿಮ್ಮ ಶರಣರು, ಕಾಲಕರ್ಮ ಅತೀತರು ನೋಡ ನಿಮ್ಮ ಶರಣರು ಅಂತ ಹೇಳ್ತಾರೆ ಕಲ್ಯಾಣ ಶರಣರ ಬಗ್ಗೆ. ಅಂಥ ಶರಣರು ಎಂಥೆಂಥ ಅಮೂಲ್ಯವಾಗಿರ್ತಕ್ಕಂಥ ಜ್ಞಾನ ನಮಗೆ ಕೊಟ್ಟಾರ, ಎಂಥ ಅಮೂಲ್ಯವಾಗಿರ್ತಕ್ಕಂಥ ತಿಳುವಳಿಕೆ ನಮಗೆ ಕೊಟ್ಟಾರ. ವಚನಗಳ ಮೂಲಕ ಒಂದಲ್ಲ ಎರಡಲ್ಲ 1000 ವಚನಗಳು. ಮಡಿವಾಳ ಮಾಚಿದೇವರ ವಚನ ಅಮೃತ, ಅದು ಅಮೃತ. ನೋಡ್ರಿ, ಈ 4-5 ಸಾಲಿನ ವಚನದೊಳಗೆ ಎಂಥ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ತುಂಬ್ಯಾರ. ಲಕ್ಷ ಕೊಟ್ಟು ಕೇಳಕತ್ತೀರಿ ತಂಗಿ?
ವಾಯುಗುಣವ ಸರ್ಪ ಬಲ್ಲುದು, ಮಧುರ ಗುಣವ ಇರುವೆ ಬಲ್ಲುದು, ವೇಳೆಯ ಗುಣವ ಕೋಳಿ ಬಲ್ಲುದು, ಗೋತ್ರದ ಗುಣವ ಕಾಗೆ ಬಲ್ಲುದು. ನಮ್ಮ ಶರಣರು ಯಾವ ಶಾಲೆಗೆ ಹೋಗಿರಲಿಲ್ಲ, ಕಾಲೇಜಿಗೆ ಹೋಗಿರಲಿಲ್ಲ, ಯಾವುದೇ MA PhD ಮಾಡಿರಲಿಲ್ಲ. ಆದರೆ ಇವತ್ತು ಅವರ ಒಂದೊಂದು ವಚನಗಳ ಮೇಲೆ PhD ಮಾಡಬೇಕು. ಅಂಥ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ನಮ್ಮ ಕಲ್ಯಾಣದ ಶರಣರ ವಚನಗಳಲ್ಲಿ. ತಂಗಿ ಲಕ್ಷ್ಯ ಕೊಟ್ಟು ಕೇಳ್ರಿ. ವಾಯು ಗುಣವ ಸರ್ಪ ಬಲ್ಲುದು ಅಂದ್ರೆ ಏನ್ ತಂಗಿ? ವಾಯು ಅಂತಂದ್ರೆ ಗಾಳಿ. ಗಾಳಿಯಲ್ಲಿ ಎಂಥ ಶಕ್ತಿ ಅದ ಅನ್ನೋದು ಸರ್ಪ ಬಲ್ಲುದು. ಸರ್ಪ ಅಂತಂದ್ರ ಹಾವು. ಹಾವಿಗೆ ಗೊತ್ತದ ಗಾಳಿಯೊಳಗೆ ಎಂಥ ಶಕ್ತಿ ಅದ. ನಮಗೆ ಗೊತ್ತೈತಿ ತಂಗಿ? ನಮಗೂ ಗೊತ್ತಿಲ್ಲ. ಸಾಮಾನ್ಯ ಒಂದು ವಿಷಜಂತು ಹಾವಿಗೆ ಗೊತ್ತದ ಗಾಳಿಯೊಳಗೆ ಎಂಥ ಶಕ್ತಿ ಅದ. ಶಿವಯೋಗ ಮಂದಿರದಲ್ಲಿ ನಾವು, ನಿಮ್ಮ ಅಜ್ಜವರು, ನಮ್ಮ ಗಡಿಗೌಡಗಾಂವ್ ಅಜ್ಜಾರು, ಅಮೀನ್ಗಢ ಅಜ್ಜಾರು, ನಾವು ಕೂಡೇ ಕಲ್ತವ್ರು. ನಮ್ಗಿಂತಲೂ ಹಿರಿಯರು ಇವರೆಲ್ಲ. ಡಾಕ್ಟರ್ ಗುರುಸಿದ್ಧದೇವ ಶಿವಾಚಾರ್ಯರು ಅಂತ ಕೆಳದಿ ಪಟ್ಟದ್ದೇವರು, ಬಹಳ ದೊಡ್ಡ ಜ್ಞಾನಿಗಳು. ಓಂ ಅನ್ನು ಒಂದೇ ಶಬ್ದದ ಮೇಲೆ PhD ಮಾಡಿರ್ತಕ್ಕಂಥ ಪುಣ್ಯಾತ್ಮರವರು. ಎಂಥ ಜ್ಞಾನಿಗಳಿರ್ಬೋದು ನೀವೇ ಊಹೆ ಮಾಡಿಕೊಳ್ಳ್ರಿ. ಅವರಿಗೆ ನಾವು ಕೇಳಿದ್ವಿ, ಬುದ್ಧಿ, ಗಾಳಿಯಲ್ಲಿ ಎಂಥ ಶಕ್ತಿ ಅದ, ಎಂಥ ಗುಣ ಅದ ಅನ್ನೋದು ಹಾವಿಗೆ ತಿಳಿದದ ಅಂತ ಮಡಿವಾಳ ಮಾಚಿದೇವರು ಹೇಳ್ಯಾರ. ಹೆಂಗ? ಎಷ್ಟು ಚಂದ ಹೇಳ್ಬೇಕು ಅವ್ರ ಅಜ್ಜಾರು. ನಾವೆಲ್ಲರೂ ಒಕ್ಕಲಿಗೆರ ಹೋದಲ್ಲ, ರೈತರು ಹೌದಲ್ಲ. ಹೊಲಕ್ಕೆ ಹೋಗಿರಿ ನಿಲ್ ತಂಗಿ. ಎಲ್ಲಿ ಹೋಗ್ತೀರಿ? ಹೊಲಕ್ಕೆ ಹೋಗೋದ ನಿಲ್ಲಿಸ್ಬಿಟ್ಟಿರಿ. ನೀವು ಇನ್ನೂ ಹಳ್ಳ್ಯಾಗದಿರಿ, ಹೊಲಕ್ಕೆ ಹೋಗ್ತೀರಿ, ಮಾಡ್ತೀರಿ, ಆ ಮಾತು ಬೇರೆ. ಇಲ್ಲಿ ನಮ್ಮ ಶರಣರು ಕುಂತಾರ. ಏನ್ರಿಪ್ಪ, ನಾವೆಲ್ಲ ಹೊಲ್ದಾಗ ದುಡಿಯವರು ಹೌದಲ್ಲೋ? ಸುಮ್ಮನೆ ಕಲ್ಪನೆ ಮಾಡ್ಕೊಳ್ರಿ, ನೆನಪು ಮಾಡ್ಕೊಳ್ರಿ. ಯಾವಾಗ ಬೇಸಿಗೆ ಮುಗಿದು ಮಳೆಗಾಲ ಶುರು ಆಗುತ್ತದೆ, ಪ್ರಪ್ರಥಮವಾಗಿ ಮಳೆ ಈ ಭೂಮಿ ಮೇಲೆ ಬೀಳ್ತದ. ಮಳೆಗಾಲದ ಪ್ರಪ್ರಥಮ ಮಳೆ ಈ ಭೂಮಿ ಮೇಲೆ ಬೀಳ್ತದ. ಬಿದ್ದು ಕೂಡಲೇ ಏನಾಗ್ತದ? ನೆಲ ತಂಪಾಗ್ತದ. ನೆಲ ಯಾವಾಗ ತಂಪಾತು, ಸೂಸು ಗಾಳಿ ಬೀಸ್ತದ. ಲಕ್ಷ್ಯ ಕೊಟ್ರೇನು ತಂಗಿ? ಆ ಸೂಸು ಗಾಳಿಯೊಳಗೆ ಮಣ್ಣಿನ ವಾಸನೆ ಇರ್ತದ. ಮಣ್ಣಿನ ವಾಸನೆ ಇರ್ತಕ್ಕಂಥ ಸೂಸು ಗಾಳಿ ನೀವು ವಾಸನೆ ನೋಡ್ರಿ, ಏನದು ಎಷ್ಟು ಚಂದ ಇರ್ತದ. ವಾಯು ಗುಣವ ಸರ್ಪ ಬಲ್ಲುದು. ಪ್ರಪ್ರಥಮವಾಗಿ ಭೂಮಿಗೆ ಬಿದ್ದಿರ್ತಕ್ಕಂಥ ಆ ಮಳೆ, ಆ ಮಳೆಯಿಂದ ತೊಯ್ದಿರ್ತಕ್ಕಂಥ ನೆಲ, ಆ ನೆಲದ ವಾಸನೆಯನ್ನ ಎತ್ತುಕೊಂಡು ಬಂದಿರತಕ್ಕಂಥ ಆ ಗಾಳಿ, ಆ ಗಾಳಿಯೊಳಗೆ ಎಷ್ಟು ಶಕ್ತಿ ಅದ ಅಂತಂದ್ರೆ, ಒಂದು ಹಾವು ಆ ಗಾಳಿಯನ್ನು ಕುಡಿತು ಅಂತಂದ್ರೆ ಸಾಕು, ಅನ್ನ ನೀರಿಲ್ಲದೆ 6 ತಿಂಗಳು ಬದುಕ್ತದಂತ ನೋಡ್ರಿ. 6 ತಿಂಗಳು ಬದುಕ್ತದ. ಅದಕ್ಕೆ ವಾಯು ಗುಣವ ಸರ್ಪ ಬಲ್ಲುದು. ವಾಸನೆ ಹಿಡ್ಕೊಂಡು ಬರ್ತದ ಅದು. ಹಾವಿನ ರೋಷ 12 ವರ್ಷ ಅಂತ ಏನೋ ಒಂದು ಹಾಡು ಕೇಳ್ದಂಗಾಗಿತ್ತು. ತನಗೆ ಕಾಡಿರ್ತಕ್ಕಂಥ, ತನಗೆ ತುಳಿದಿರ್ತಕ್ಕಂಥ, ತನಗೆ ತೊಂದರೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ಆ ಗಾಳಿಯ ಮುಖಾಂತರ ವಾಸನೆ ಹಿಡ್ಕೊಂಡು ಅವನನ್ನು ತಲುಪ್ತದ ಅಂತ ತಿಳ್ಕೊಂಡು ಇಂದಿಗೂ ಕೂಡ ನಮ್ಮ ಜನ ಮಾತಾಡ್ತಾರ. ವಾಯು ಗುಣವ ಸರ್ಪ ಬಲ್ಲುದು. ಇನ್ನು ಎರಡನೇದೇನು? ಮಧುರ ಗುಣವ ಇರುವೆ ಬಲ್ಲುದು. ಈ ಭೂಮಿ ಮ್ಯಾಲ ಇರುವೆ 84 ಲಕ್ಷ ಜೀವರಾಶಿಗಳು ಬದುಕ್ತಾವ. ಏನು ಮನುಷ್ಯರಟ್ಟ ನಾವ ಬದುಕ್ತೀವಿ? ನೋಡಿವೇನಿಲ್ಲ, ದನ ಅದಾವ, ಕರ ಅದಾವ, ನಾಯಿ, ಬೆಕ್ಕು, ಪಶು, ಪಕ್ಷಿ, ಪ್ರಾಣಿ, ಒಂದಲ್ಲ ಎರಡಲ್ಲ 84 ಲಕ್ಷ ಜೀವರಾಶಿಗಳು ಈ ಪರಮಾತ್ಮನ ಸೃಷ್ಟಿಯಲ್ಲಿ ಬದುಕ್ತಾವ. ನಾವು ಕೂಡ ಒಂದು ಪ್ರಾಣಿನ ಮನುಷ್ಯ ಪ್ರಾಣಿ ಅಂತ ಕರೀತಾರೆ. ದೇವರು ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಒಂದೊಂದು ಗುಣ ಇಟ್ಟುಬಿಟ್ಟಾನ, ಒಂದೊಂದು ಶಕ್ತಿ ಇಟ್ಟುಬಿಟ್ಟಾನ, ಒಂದೊಂದು ವಿಶೇಷ ಸ್ವಭಾವವನ್ನು ಕೊಟ್ಟು ಬಿಟ್ಟಾನ.
ಹಾವಿಗೆ ಎಂಥ ಗುಣ ಕೊಟ್ಟಾನ ಅಂತಂದ್ರೆ ಗಾಳಿಯೊಳಗೆ ಎಂಥ ಶಕ್ತಿ ಅದ ತಿಳ್ಕೊಳ್ಳೋ ಗುಣ ಹಾವಿಗೆ ಕೊಟ್ಟಾನ. ಇರುವಿಗೆ ಮಧುರ ಗುಣವ ಇರುವೆ ಬಲ್ಲುದು. ಮಧುರ ಅಂತಂದ್ರೆ ಏನು ತಂಗಿ? ಏನು ತಂಗಿ ಮಧುರ ಅಂತಂದ್ರೆ? ರುಚಿ, ಸಿಹಿ. ಸಿಹಿ ಅಂತಾರಲ್ಲ. ಹುಣ್ಣಿಮೆ ಇರಲಿ, ಅಮಾವಾಸ್ಯೆ ಇರಲಿ, ಹಬ್ಬ ಇರಲಿ, ಮನ್ಯಾಗ ಏನು ಮಾಡ್ತೀರಿ ಬಾ? ಕರಿಗಡಬ ಅಂತ ಮಾಡ್ತೀರಿ, ಹೋಳಿಗೆ ಅಂತ ಮಾಡ್ತೀರಿ, ರುಚಿ ರುಚಿ ಅಡುಗೆ ಅಂತ ಮಾಡ್ತೀರಿ. ಭಾಳ ಹೊಟ್ಟಿ ಹಸ್ತದ, ಒಂದಿಟ್ಟು ತಿನ್ನಾಕ ಕೊಡು ಅಂತ ತಿಳ್ಕೊಂಡು ಮನೆಯನ್ನು ಸಣ್ಣ ಸಣ್ಣ ಮಕ್ಕಳು ಕಾಡಿದ್ರೆ ಬೇಡದ್ರೆ ಏನಂತೀರಿ ನೀವು? ಇನ್ನೂ ದೇವ್ರಿಗೆ ಎಡೆ ಮಾಡಿಲ್ಲ, ಸ್ವಲ್ಪ ತಡಿ, ಸ್ವಲ್ಪ ನಿಲ್ಲ ಅಂತೀರಿ ನಿಲ್ಲ. ಆದ್ರೆ ದೇವರಿಗೆ ಎಡೆ ಮಾಡೋದಕ್ಕಿಂತ ಮುಂಚೆ ಹಂಗ ತಿನ್ನಕತ್ತಿರ್ತಾವ. ಯಾವ ತಿನ್ನಕತ್ತಿರ್ತಾವ? ಇರಿವಿ ಹತ್ತಿರ್ತಾವೇನಿಲ್ಲ, ಅದಕ್ಕೆ ಹತ್ತಿರ್ತಾವೇನಿಲ್ರಿ ಬಾ. ಯಾರೇ ಕರೆದಿರೇನು? ನಾವು ರುಚಿ ಮಾಡಿವಿ ಬರ್ರಿ ತಿನ್ನಾಕತ್ತೀರಿ ಅಂತ ಭಿನ್ನ ಮಾಡಿರೇನೋ ಅವಕ್ಕೆ? ರುಚಿ ಎಲ್ಲಿ ಅದ ಅನ್ನೋದು ನೀವು ಹೇಳೋದ ಬೇಕಾಗಿಲ್ಲ, ಅದಕ್ಕೆ ತಿಳಿದು ಬಿಡ್ತದ, ನೇರವಾಗಿ ಅಲ್ಲಿ ಹೋಗ್ತದ. ಈಗೊಂದು ಮಾವಿನ ಗಿಡ ಐತಿ ಅಂತ ಇಟ್ಕೊಳ್ರಿ ತಂಗಿ. ಮ್ಯಾಲ ಅಗ್ದಿ ಹಣ್ಣ, ಮಾವಿನ ಹಣ್ಣ ಅಗ್ದಿ ಪಕ್ವವಾಗ್ಯದ, ರುಚಿ ರುಚಿಯಾಗಿರ್ತಕ್ಕಂಥ ಹಣ್ಣ ಮ್ಯಾಲ ಜ್ಯೋತಿ ಆಡಕತ್ತದ. ನಮಗೆ ಮೂಗಿನ ವಾಸನೆ ಬಡಿತದ, ನಮಗೆ ಮೂಗಿಗೆ ವಾಸನೆ ಬಡಿತದ, ಘಮ್ ಅನ್ನಕತ್ತದ. ಎಲ್ಲೋ ಹಣ್ಣಾದಂಗದ, ಮಾವಿನಕಾಯಿ ಹಣ್ಣಾದಂಗೆ ಆಗ್ಯದ. ಒಂದ ಸೌನ ಹುಡುಕ್ತೀವಿ, ಆದ್ರೆ ಇರುವಿ ಹಂಗಲ್ಲ. ದೇವ್ರು ಎಂಥ ಶಕ್ತಿ ಕೊಟ್ಟಾನ ಅಂತಂದ್ರೆ ಅದು ಗಿಡ ಹತ್ತಿ ಹುಡ್ಕೊಂತ ಕುಂಡ್ರೋದಿಲ್ಲ. ಅದು ಇರುವಿ ಗಿಡದ ಬಡ್ಡಿ ವಾಸನೆ ನೋಡ್ತದ. ಅದು ಬಡ್ಡಿ ವಾಸನೆ ನೋಡ್ತು ಅಂತಂದ್ರೆ ಸಾಕು, ಗೊತ್ತಾಗ್ಬಿಡ್ತೈತಿ ಅದಕ್ಕೆ ಈ ಗಿಡದಾಗ ಇಂಥ ಜಾಗದಾಗ ಈ ಹಣ್ಣಾಗ್ಯದ ಅಂತ ತಿಳ್ಕೊಂಡು ನೇರವಾಗಿ ಅಲ್ಲೇ ಹೋಗ್ತದ. ಅದು ಯಾಕೆ? ಮಧುರ ಗುಣವ ಇರುವೆ ಬಲ್ಲೋದು. ನಾವು ಮನುಷ್ಯರ ಮೋಸ ಹೋಗ್ತೀವಿ, ಪಶು ಪಕ್ಷಿ ಪ್ರಾಣಿ ಎಂದರೆ ಮೋಸ ಹೋಗ್ತವೇನೋ ತಂಗಿ. ಒಬ್ಬಾಕಿ ಶಾಣ್ಯಾಕಿ MA PhD ಮಾಡಿದಳು. ಒಬ್ಬಾಕಿ ತಂಗಿ ಮದುವೆ ಮಾಡಿದ್ರು. ಬೆಂಗಳೂರಿಗೆ ಇಬ್ರು ಗಂಡ ಹೆಂಡತಿ ದುಡಿಯಾಕಂತ ಹೋದ್ರು. ಒಂದು ದಿವಸ ಭಾಳ ಸುಸ್ತಾಗೈತಿ ಅಂತ ಹೇಳಿ ಮಲ್ಕೊಂಡಿದ್ದಳು. ಗಂಡ ಬಂದ, ಏನಪ್ಪ ನನಗೂ ಭಾಳ ಸುಸ್ತಾಗೈತಿ, ಒಂದಿಟ್ಟು ಚಹಾ ಮಾಡು. ಈಕಿ ಏನು ಮಾಡಿದಳು? ಸಕ್ರೆ ಡಬ್ಬಿಗೆ ಇರುವಿ ಭಾಳ ಹತ್ತಾಕತ್ತಿದ್ದು, ಈ ಸಕ್ರೆ ಈ ಇರುವಿಗೆ ಮೋಸ ಮಾಡಬೇಕು ಅಂತ ತಿಳ್ಕೊಂಡು ಆ ಸಕ್ರೆ ಡಬ್ಬಿಗೆ ಒಂದು ಚೀಟಿ ಅಂಟಿಸಿದಳು, ಒಂದು ಲೇಬಲ್ ಅಂಟಿಸಿದಳು. ಇದು ಸಕ್ರೆ ಡಬ್ಬಿ ಅಲ್ಲ, ಉಪ್ಪಿನ ಡಬ್ಬಿ ಅಂತ. ಇದು ಸಕ್ರೆ ಡಬ್ಬಿ ಕಡೆಗೆ ಬರಬಾರ್ದು ಅಂತ ತಿಳ್ಕೊಂಡು ಉಪ್ಪಿನ ಡಬ್ಬಿ ಕಡೆಗೆ ಹೋಗಲಿ ಅಂತ ತಿಳ್ಕೊಂಡು ಏನು ಮಾಡಿದಳು? ಆ ಉಪ್ಪಿನ ಡಬ್ಬಿಗೆ ಇದು ಸಕ್ರೆ ಡಬ್ಬಿ ಅಂತ ತಿಳ್ಕೊಂಡು ಚೀಟಿ ಹಚ್ಚಿದಳು. ಆಕೆ ತಿಳ್ಕೊಂಡಳ ಬಹುತೇಕ ಅವು ಸಾಲಿ ಕಲ್ತಾವಂತ, ಇರುವಿನೂ ಸಾಲಿ ಕಲ್ತಿರ್ಬೇಕು ಅಂತ ಆಕೆ ತಿಳ್ಕೊಂಡಿದ್ದಳು. ಯಾವಾಗ ಗಂಡ ಭಾಳ ಸುಸ್ತಾಗ್ಯದ, ಚಹಾ ಮಾಡಿಕೊಡು. ಇಲ್ಲ ನನಗೂ ಭಾಳ ಸುಸ್ತಾಗೈತಿ, ಇವತ್ತು ನೀವೇ ಮಾಡ್ರಿ. ಇವತ್ತು ನಾನು ಮಾಡ್ದರಾತು ಅಂತ ತಿಳ್ಕೊಂಡು ಗಂಡ ಅಡುಗೆ ಮನೆಗೆ ಹೋದ. ಚಲೋ ಚಹಾ ಮಾಡಬೇಕು ಅಂತ ತಿಳ್ಕೊಂಡು ಹೆಂಗೂ ಸಕ್ರೆ ಡಬ್ಬಿ ಅಂತ ಬರೆದಿದ್ದಳು, ಸಕ್ರೆನ ಇರಬೇಕು ಅಂತೇಳಿ ಹಾಕಿಬಿಟ್ಟವ. ಏನು ಹಾಕದ ತಂಗಿ? ನನ್ನ ಹೆಂಡತಿಗೆ ನಾ ಫಸ್ಟ್ ಟೈಮ್ ಚಹಾ ಮಾಡಿ ಕೊಡಾಕತ್ತೀನಿ. ಆಕಿನೂ ಅಂದಳು, ನನ್ನ ಗಂಡ ಫಸ್ಟ್ ಟೈಮ್ ನನಗೆ ಚಹಾ ಮಾಡಿಕೊಟ್ಟನ, ನನ್ನ ಗಂಡ ಹೆಂಗಾರ ಇರಬೇಕು ಅಂತ ಸರ್ರಂತ ಜಗ್ಗಳು ಹೇಳ್ತೀನಿ ರೀ. ನೆತ್ತಿಗೆ 10 ಉಪ್ಪ ಅಲ್ಲ, ಏನು ಮಾಡಿರಿ? ಚಹಾ ಮಾಡೀನಿ. ಏನು ಹಾಕೀರಿ? ಸಕ್ರೆ ಹಾಕೀನಿ. ಮತ್ತಿಟ್ಟು ಯಾಕೆ ಉಪ್ಪಾಗ್ಯದ? ಮತ್ತು ನೀನ ಬರ್ದಿದ್ದಲ್ಲ ಅದು ಸಕ್ರೆ ಡಬ್ಬಿ ಅಂತ. ಇಲ್ರಿ, ಇರುವಿಗೆ ಮೋಸ ಮಾಡಾಕಂತ ತಿಳ್ಕೊಂಡು ನಾ ಚೀಟಿ ಹಚ್ಚಿದ್ನಿ. ಆದ್ರೆ ಮೋಸ ಹೋಗಿದ್ದು ಯಾರು? ಮನುಷ್ಯರೇ ಮೋಸ ಹೋಗ್ತಾರೆ ಹೊರತು ಪಶು ಪಕ್ಷಿ ಪ್ರಾಣಿಗಳೆಂದಿಗೂ ಕೂಡ ಮೋಸ ಹೋಗುವುದಿಲ್ಲ. ವಾಯು ಗುಣವ ಸರ್ಪ ಬಲ್ಲುದು, ಮಧುರ ಗುಣವ ಇರುವೆ ಬಲ್ಲುದು. ವೇಳೆಯ ಗುಣವ ಕೋಳಿ ಬಲ್ಲುದು. ವೇಳೆ ಅಂತಂದ್ರೆ ಏನು ತಂಗಿ? ಟೈಮ್, ಹೌದಲ್ಲ? ನಸಿಕ್ನಾಗ 4 ಗಂಟೆ ಆಯಿತು ಅಂತಂದ್ರೆ ಸಾಕು, ಕೊಕ್ಕ ಅಂತ ಕೂಗೇ ಬಿಡ್ತಾವ. ಕೋಳಿ ಕೂಗ್ತವೇನಿಲ್ರಿ? ನಿಮ್ಮ ಊರಾಗ ಅದಾವೇನಿಲ್ಲ ಕೋಳಿ? ಅದಾವ್ರಿ ಬಾ, ಕೂಗ್ತಾವ, ಹೌದಲ್ಲ? ಈಗೇನು ಅವ್ರು ಮುನ್ಸಿಪಾಲ್ಟಿಯವರು, ಈ ಪಂಚಾಯತಿಯವರು ಊರು ತುಂಬ ಲೈಟ್ ಹಾಕ್ಯಾರ.
ಅದು ಯಾವಾಗ ಹೊತ್ತು ಹೊಣ್ತೈತಿ ಅಂತ ತಿಳ್ಕೊಂಡು ಆ ಕೋಳಿಗೂ ಗೊತ್ತಾಗಲಾಗೈತಿ. ರಾತ್ರಿ 12ಕ್ಕೂ ಕೋನ ಅಂತವ ಅಂಥವೇನಿಲ್ಲ. ವೇಳೆಯ ಗುಣವ ಕೋಳಿ ಬಲ್ಲುದು. ಮನುಷ್ಯನಿಗೆ ಯಾವ ಪ್ರಜ್ಞೆ ಇದ್ದಿದ್ದಿಲ್ಲ ಅಂತಂದ್ರೂ ಸಮಯ ಪ್ರಜ್ಞೆ ಇರಬೇಕು. ಸಮಯ ಪ್ರಜ್ಞೆ ಇರಬೇಕು. ಯಾಕ ಅಂತಂದ್ರೆ ಎಲ್ಲವೂ ನಮ್ಮ ಕೈ ಒಳಗದ, ಸಮಯ ಒಂದು ನಮ್ಮ ಕೈ ಒಳಗಿಲ್ಲ ತಂಗಿ. ಈ ಶಿವ ಸಮಯ ಮಾನಿಸ ಜನ್ಮ ಇನ್ನೇಸು ಕಾಲಕ್ಕೆ ಸಿಗದೋ, ನಿಟಲಾಕ್ಷಣ ಭಜಿಸೋ ಮನುಜ ನಿಟಿಲಾಕ್ಷಣ ಭಜಿಸೋ ಅಂತಾರೆ ಘನಮಠ ಶಿವಯೋಗಿಗಳು. ತಮ್ಮ, ಈ ಸಮಯ ಏನದ ಅಲ್ಲ ತಂಗಿ, ಏನು ಅಜ್ಜವರ ಒಂದು ಷಷ್ಠಬ್ದಿ ನಿಮಿತ್ತವಾಗಿ ಬಸವ ಪುರಾಣ ಎಂಬತಕ್ಕಂಥದ್ದು ಏನಿದೊಂದು ಸಮಯ ಅದ ಅಲ್ಲ. ಈ ಸಮಯ ಮತ್ತೆ ಬರ್ತದಂತ ತಿಳ್ಕೊಂಡಿರೇನು? ನಿಮ್ಮ ಸಲುವಾಗಿ ಇದು ನಿಲ್ತದ ಅಂತ ತಿಳ್ಕೊಂಡಿರೇನು? ನಿಮ್ಮ ಸಲುವಾಗಿ ಇದು ಕಾಯ್ತದ ಅಂತ ತಿಳ್ಕೊಂಡಿರೇನು? ಇಲ್ಲ. ನದಿ ಹೆಂಗ ಹರಿತದ ಇದು ಹಂಗ ಹರ್ಕೊಂತನ ಇರ್ತದ. ನಮಗೆ ಎಷ್ಟು ಬೇಕಟ್ಟು ನೀರು ತಗೊಂಡು ಕುಡಿದು ನಮ್ಮ ನೀರಡಿಕೆ ಇಂಗಿಸ್ಕೊಳ್ಳೋದಟ್ಟ ನಮ್ಮ ಕೆಲಸ ಅದ. ವೇಳೆಯ ಗುಣವ ಕೋಳಿ ಬಲ್ಲುದು. ಸಮಯ ಆತು ಅಂತಂದ್ರೆ ಸಾಕು, ಪ್ರೀತಿಯಿಂದ ಬರಬೇಕು, ಭಕ್ತಿಯಿಂದ ಬರಬೇಕು, ಶಾಂತ ರೀತಿಯಿಂದ ಕುಂಡ್ರಬೇಕು, ತಾಸು ದೀಡ್ ತಾಸು ಆನಂದದಿಂದ ಕೇಳಬೇಕು. ಯಾಕ? ಇದು ಅಂತಿಂತ ಸಮಯ ಅಲ್ಲ, ಇದು ಶಿವ ಸಮಯ, ಬಸವ ಸಮಯ. ಇದು ಎಷ್ಟರ ಮಟ್ಟಿಗೆ ಈ ಸಮಯ ಪವಿತ್ರ ಅಂತಂದ್ರೆ, ಮೊನ್ನೆ ಹೇಳಿದ್ನೆಲ್ಲ, ತಿಳಿದೋ ತಿಳಿಲಾರ್ದೋ 7 ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪವೆಲ್ಲ ಸುಟ್ಟು ಬೂದಿ ಮಾಡ್ತಕ್ಕಂಥ ಸಮಯ ಈ ಬಸವ ಪುರಾಣದ ಸಮಯ. ಶ್ರದ್ಧೆಯಿಂದ ಕೇಳ್ರಿ, ಭಕ್ತಿಯಿಂದ ಕೇಳ್ರಿ, ಪಾಪ ಎಲ್ಲ ಪಲ್ಲಟವಾಗಿ ಬಿಡ್ತದ. ವೇಳೆಯ ಗುಣವ ಕೋಳಿ ಬಲ್ಲುದು, ಗೋತ್ರದ ಗುಣವ